ಭಗವಂತ, ಜೀವನದಲ್ಲಿ ಮೊದಲನೇ ಸರಿ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ. ನನಗೆ ಎಲ್ಲ ವರಾನು ಬೇಕು ಅಂತ ಕೇಳ್ತಿಲ್ಲ. ಜೀವನದಲ್ಲಿ ಒಂದು ಚಿಕ್ಕ ಅನುಭವ ಆಗಲಿ ಸಾಕು. ಎಲ್ಲ ನಿನ್ನ ಆಶೀರ್ವಾದದಲ್ಲೇ ಇರಲಿ. ಓಂ ನಮಃ ಶಿವಾಯ. ಹೇಳೋ. ಇಂಟರ್ವ್ಯೂ ಅಲ್ವಾ? ಯಾಕೆ? ಏನೋ ಪ್ರಾಬ್ಲಮ್ ಇದೆಯಂತ. ಸರಿ, ಮತ್ತೆ ಯಾವಾಗಿರೋದು? ನಾಳೆನಾ? ಸರಿ, ಓಕೆ, ಇಡು. ಜೀವನದಲ್ಲಿ ಮೊದಲನೇ ಸರಿ ಇಂಟರ್ವ್ಯೂಗೆ ಹೋಗೋಣ ಅಂತ ಖುಷಿಯಾಗಿದ್ದೆ. ಲೈ, ನಿನ್ನೆ ರಾತ್ರಿ ಏನೋ ನಗ್ಲಾಡ್ತಾ ಇದ್ರಿ? ಅದನ್ನ ಯಾಕೆ ಕೇಳ್ತಾ? ನೆನ್ನೆ ನಮ್ಮ ಪಕ್ಕದ ಮನೆ ಅಕ್ಷಯನ ಮೀಟ್ ಮಾಡಕ್ ಹೋದೆ. ಅವನೊಂದ್ ಜೋಕ್ ಕೇಳ್ದ. ಏನಂದ್ರೆ, ಅವನು 10th ಸ್ಟ್ಯಾಂಡರ್ಡ್ ಅಲ್ಲಿ ಇರ್ಬೇಕಾದ್ರೆ ಅವನ್ ತಾತ ಒಂದ್ ಚಾಲೆಂಜ್ ಆಗ್ತದಂತೆ. ಅವನೇನಾದ್ರು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ಬಿಟ್ರೆ ಅವನ್ಗೊಂದ್ ಐಫೋನ್ ಇಸ್ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಎಕ್ಸಾಮ್ಸ್ ಆಗೋಯ್ತು. ರಿಸಲ್ಟ್ಸ್ ಬಂತು. ಅವ್ನ್ ರಿಪೋರ್ಟ್ ಕಾರ್ಡ್ ಎತ್ಕೊಂಡೋಗಿ ಅವ್ರ ತಾತಂಗ್ ತೋರ್ಸಿದಂತೆ. ಅವ್ರ ತಾತ ಶಾಕ್. ಏನೋ ಇದು ಫೇಲ್ ಆಗ್ಬಿಟ್ಟಿದ್ಯಾ ಅಂತ ಅಂದ್ರಂತೆ. ಆಮೇಲೆ ಅವ್ನ ತಾತ ಕೇಳಿದ್ರಂತೆ, ಯಾಕೋ ಫೇಲ್ ಆಗ್ಬಿಟ್ಟಿದ್ಯಾ? ಅವ್ನ್ ಹೇಳದ್ನಂತೆ, ತಾತ, ನನ್ನ 2nd ಕ್ಲಾಸ್ ಅಲ್ಲಿ ಕೂರ್ಸ್ಬಿಟ್ಟಿದ್ದಾರೆ, 1st ಕ್ಲಾಸ್ ಅಲ್ಲಿ ಕೂರ್ಸಿಲ್ಲ, ಅದಕ್ಕೆ ಫೇಲ್ ಆಗ್ಬಿಟ್ಟಿದೀನಿ ಅಂತ ಹೇಳದ್ನಂತೆ. ಯಾಕೆ ಜೋಕ್ ಇಷ್ಟ ಆಗಿಲ್ವಾ? What is this, Arjun? ಇವಾಗೇನಾಯ್ತು? You must have been stopped now, John. Yeah, Dad, I tried, but ಎನಿವೇಸ್, ನೀವಿಬ್ರು ಬ್ರದರ್ಸ್ ಜಗಳಾಡಿದ್ರೆ ಒಂದಾಗೇ ಆಗ್ತೀರಾ. ಜಾನ್, ಅರ್ಜುನ್, ಲಿಸನ್ ಕೇರ್ಫುಲಿ. ನಮ್ಮ ಆರ್ಫನೇಜ್ಗೆ ಡೊನೇಟ್ ಮಾಡ್ತಿರೋ ದುಡ್ಡು ಅದು ಜಾನೇ ತಲುಪಿಸ್ತಾ ಇದ್ದಾನೆ. ಆದರೆ ಆ ದುಡ್ಡು ಆರ್ಫನೇಜ್ಗೆ ಸೇರ್ತಾ ಇಲ್ಲ. ಯು ಬೋತ್ ಗೋ ಆ್ಯಂಡ್ ಎನ್ಕ್ವೈರಿ ಇಟ್. ಅನ್ಯಾಯವಾಗಿ ಯಾಕೆ ಹಿಂಗೆ ಆಗ್ತಿದ್ದೆ ಗೊತ್ತಾಗ್ತಿಲ್ಲ, ಆದರೆ ಏನೋ ಸರಿ ಇಲ್ಲ. ಆ್ಯಂಡ್ ಅರ್ಜುನ್, ಸೇ ಸಾರಿ ಟು ಯುವರ್ ಬ್ರದರ್. Do you think people will get job opportunities today? ಹೂ ನೋಸ್, ಸಿಗ್ಬೋದು, ಸಿಗ್ದೇನೂ ಇರ್ಬೋದು. ಇಟ್ ಡಿಪೆಂಡ್ಸ್ ಆನ್ ದೇರ್ ಇಂಟೆಲಿಜೆನ್ಸ್. ಈ ಪ್ರಪಂಚದಲ್ಲಿ ಎಷ್ಟೋ ಜನ ಮುಂದೆ ಇಕ್ಬೇಕಾಗಿರೋ ಕಾಲೇಜ್ ಜನ ಹಿಂದೆ ಇಕ್ಬಿಟ್ಟಿದ್ದಾರೆ. ವಿ ಹ್ಯಾವ್ ಟು ಗಿವ್ ಆಪರ್ಚುನಿಟಿ ಫಾರ್ ಎವ್ರಿ ಒನ್. What do you think of people who uses their parents' name for their goals? You mean nepotism? Yeah. It depends on how we utilize. It has advantages and disadvantages. ಇವಾಗ ನಮ್ಮ ಇಂಟರ್ವ್ಯೂಗೆ ಬರ್ತಿರೋನು ಹೀರೋ ಆಗಿರ್ಬೋದು, ಝೀರೋ ಆಗಿರ್ಬೋದು, ಬುದ್ಧಿವಂತ ಆಗಿರ್ಬೋದು, ದಡ್ಡ ಆಗಿರ್ಬೋದು. In English, we say that dumb or intelligent. Come in, sir. Please come in. ನಮಸ್ಕಾರ ಸರ್. Please take your seat. Resume. ಪಾಸ್. A. ಸಾರಿ ಸರ್, ಸುಮ್ಮನೆ ಜೋಕ್ ಮಾಡಿದೆ. Tell me about yourself. ಸರ್, ನನ್ನ ಹೆಸರು ರಾಮ್ ಅಂತ. ನಾನು ಹುಟ್ಟಿ ಬೆಳೆದಿದ್ದು ನಮ್ಮ ಬೆಂಗಳೂರು. ಸರ್, ನನ್ನ ಜೀವನದಲ್ಲಿ ಓದಬೇಕಾಗಿರೋದೆಲ್ಲ ಓದ್ಬಿಟ್ಟಿದ್ದೀನಿ. ಆಮೇಲೆ ನನ್ನ ಹಾಬೀಸ್ ಏನಂದರೆ ಡ್ಯಾನ್ಸ್ ಆಡೋದು, ವಿಡಿಯೋ ಗೇಮ್ ಆಡೋದು, ಆಮೇಲೆ ಹಾಡು ಕೇಳೋದು, ಅಷ್ಟೇ ಸರ್. ಲೈಫಲ್ಲಿ ಫಸ್ಟ್ ಟೈಮಾ ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ಇರೋದು? ಹಾಂ, ಹೌದು ಸರ್.
You see, in interview, it's very important to talk in English. It's the main thing. Wherever you go, you must talk in English. It's very important. ಇಂಗ್ಲೀಷ್ ಮಾತಾಡೋರೆ ಬುದ್ಧಿವಂತರು. I'm sorry to say this, Mr. Ram. You can leave now. ಸರ್, ಇಂಗ್ಲೀಷ್ ಮಾತಾಡೋರು ಬುದ್ಧಿವಂತರೇ ಸರ್, ಆದರೆ ಕನ್ನಡ ಮಾತಾಡೋರು ಹೃದಯವಂತರು ಸರ್. ಸರ್, ನನಗೆ ಇಂಗ್ಲೀಷ್ ಬರುತ್ತೆ, ಆದರೆ ಕನ್ನಡದಲ್ಲೇ ಮಾತಾಡ್ತೀನಿ ಸರ್. ಓ ರಿಯಲಿ? ವೈ ಡೋಂಟ್ ಯು ಸ್ಪೀಕ್ ಇಂಗ್ಲೀಷ್? ಸರ್, ಇಂಗ್ಲೀಷ್ ಅಂದರೆ ವಿಲ್ಲನ್ ಅಂತಲ್ಲ ಸರ್, ಆದರೆ ಕೆಲವರು ಇದಾರಲ್ಲ, ಇಂಗ್ಲೀಷೇ ದೊಡ್ಡದು ಮಿಕ್ಕಿರೋ ಭಾಷೆ ಎಲ್ಲ ವೇಸ್ಟು ಅಂತ. ಅದೇ ಸರ್ ನಮ್ಗಾಗಲ್ಲ. ಇದನ್ನೆಲ್ಲ ಚಿಕ್ಕ ವಯಸ್ಸಿಂದ ಕೇಳಿ ಕೇಳಿ ಇಂಗ್ಲೀಷೇ ಬೇಡ ಅಂತ ಅನಿಸ್ಬಿಟ್ಟಿದೆ ಸರ್. ಅದಕ್ಕೆ ನನಗೂ ಇಂಗ್ಲೀಷ್ ತುಂಬ ದೂರ ಸರ್. ಸರ್, ನನಗೆ ಇಂಗ್ಲೀಷ್ ಬರುತ್ತೆ, ಅರ್ಥನೂ ಆಗುತ್ತೆ ಸರ್. We will ask you some general question. You should answer. ಹ್ಞೂ ಸರ್, ಸರಿ. In computer, what does 8 bits mean? 1 ಬೈಟ್. Which is the largest continent in the world? ಏಷ್ಯಾ. How many pounds make 10 kg? 22 ಸರ್. In standard English dictionary, which letter has least number of word? ಎಕ್ಸು. Phones are not allowed. ಕೆಳಗಡೆ ಬೋರ್ಡ್ ನೋಡಿಲ್ವಾ? ಸಾರಿ ಸರ್. ಶ್ರೀರಾಮ್, ನಿನ್ನ ಹತ್ರ ಎಲ್ಲ ಇದೆ, ಆದರೆ ಇಂಗ್ಲೀಷ್ ಇನ್ ಅವರ್ ಕಂಪ್ನಿ ಇಂಗ್ಲೀಷ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಯು ಕ್ಯಾನ್ ಕ್ಲೀನ್ ಔಟ್. ಆಮೇಲೆ ಲರ್ನ್ ಇಂಗ್ಲೀಷ್ ವೆರಿ ವೆಲ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. Okay, Arjun, it's getting late for my flight. Bye. I will collect my phone outside. ಪ್ಲೇ ಮಿಷನ್ ಸಕ್ಸಸ್ಫುಲ್ ಆಯಿತು. ಬಾರ ಒಳಗೆ. ಏನು ಅರ್ಜುನ್, ಏನು ವಿಷಯ? ರಾಮ್, ನಮ್ಮಪ್ಪ ಆರ್ಫನೇಜ್ ಕಳಿಸಿರೋ ದುಡ್ಡು ಎಲ್ಲ ಜಾನೇ ನೋಡ್ಕೊತಾ ಇದ್ದಾನೆ. ಎಷ್ಟು ದಿನದಿಂದ? ಆಶ್ರಮ ಸ್ಟಾರ್ಟ್ ಆಗಿ 2 ವರ್ಷ ಆಯಿತು. 4 ಮಂತ್ಸಿಂದ ದುಡ್ಡನ್ನ ಕಳಿಸ್ತಾ ಇದ್ದಾರೆ. ಆದರೆ ಆಶ್ರಮಕ್ಕೆ ಸೇರ್ಬೇಕಾಗಿರೋ ದುಡ್ಡು ಯಾವುದು ಸೇರ್ತಾ ಇಲ್ಲ, ಎಲ್ಲ ಜಾನೇ ತೊಗೊತಾ ಇದ್ದಾನೆ. ಸೊ ಹಾಗಾದರೆ ಜೊತೆಗೆ ಇದ್ದಿ ಬೆನ್ನಿಗೆ ಚೂರಿ ಹಾಕವನೆ. 6 ಲಕ್ಷನೂ ನಮ್ಮಪ್ಪನ ಎಮರ್ಸ್ಬಿಟ್ಟು ತೊಗೊಂಡಿದ್ದಾನೆ. ಹಾಗಿದ್ರೆ ಈ ವಿಷಯ ನೀನು ಅಪ್ಪ ಹತ್ರ ಹೇಳ್ಬೋದು ತಾನೆ? ಬೇಡ ರಾಮ್, ಅಪ್ಪ ತುಂಬ ಸೆನ್ಸಿಟಿವ್. ಅದು ಅಲ್ಲದೆ ಜಾನ್ ಅವರಪ್ಪ ನಮ್ಮಪ್ಪ ತುಂಬ ಕ್ಲೋಸ್ ಫ್ರೆಂಡ್ಸ್. ಈ ವಿಷಯ ಮನೇಲಿ ಗೊತ್ತಾದರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಇದನ್ನು ಹೇಗಾದರೂ ನಾನೇ ಸಾಲ್ವ್ ಮಾಡಬೇಕು ಅಂತ ಇದ್ದೀನಿ. ಅದಕ್ಕಾಗೆ ನಿನ್ನ ಹತ್ರ ಬಂದಿದ್ದೀನಿ. ಸರಿ, ಇವಾಗ ಪ್ಲ್ಯಾನ್ ಏನು? ಸೊ ಇವಾಗ ಪ್ಲ್ಯಾನ್ ಏನು ಅಂದರೆ, ನಾಳೆ ನಿನ್ಗೆ ಹೇಗಿದ್ರು ಒಂದು ಇಂಟರ್ವ್ಯೂ ಇದೆ. ಆ ಇಂಟರ್ವ್ಯೂನ ಮುಗಿಸ್ಕೊಂಡು ನಮ್ಮ ಕಂಪನಿಗೆ ಒಂದು ಇಂಟರ್ವ್ಯೂ ಇರೋ ಥರ ಬಾ. ಯಾಕಂದರೆ ಆ ಇಂಟರ್ವ್ಯೂನ ತೊಗೊಳ್ತಾ ಇರೋದೇ ನಾನು ಮತ್ತು ಚಾನ್. ಆ ಗ್ಯಾಪಲ್ಲಿ ನೀನು ಅವನ ಅಕೌಂಟಿಂದ ನನ್ನ ಅಕೌಂಟ್ಗೆ ಆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಬೇಕು. ನಿನ್ನ ಪ್ಲ್ಯಾನ್ ಸರಿನೇ, ಆದರೆ ನೀನು ನನಗೆ ಇಂಟರ್ವ್ಯೂ ತೊಗೊಳ್ತಾ ಇರೋ ಟೈಮಲ್ಲಿ ನನ್ನ ಕೈಲಿ ದುಡ್ಡನ್ನ ಟ್ರಾನ್ಸ್ಫರ್ ಮಾಡೋದು ಸ್ವಲ್ಪ ಕಷ್ಟನೇ. ಸರಿ, ಓಕೆ. ಆ ಕೆಲಸನ ರವಿ ಇಲ್ಲಾಂದರೆ ಮಣಿ ನೋಡ್ಕೊತಾರೆ. ನನಗೆ ಜಾನ್ ಮೊಬೈಲ್ ಸಿಕ್ಕಿದ್ರೆ ಸಾಕು, ಮನಿ ನಾನೇ ಟ್ರಾನ್ಸ್ಫರ್ ಮಾಡಿ. ಸರಿ, ರವಿ ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ತಾನೆ, ಮಣಿ ನಮಗೊಂದು ಸಿಗ್ನಲ್ ಕೊಡಬೇಕು. ಮಿಷನ್ ಸಕ್ಸಸ್ಫುಲ್ ಮಾಡೋಣ. ಹಾಂ, ಏನು ಪರ್ಫಾರ್ಮೆನ್ಸ್ ಕೊಟ್ಟೆ ಗುರು? ಅದು ಸರಿ, ಇಂಟರ್ವ್ಯೂ ಏನಾಯಿತು? ಇಲ್ಲಿ ಕೊಟ್ಟಿದ್ದಕ್ಕಿಂತ ಹೆಚ್ಚಾಗಿ ಪರ್ಫಾರ್ಮೆನ್ಸೇ ಅಲ್ಲೂ ಕೊಟ್ಟೆ, ಕೆಲಸ ಸಿಕ್ಬಿಡ್ತು. ಸರಿ ಬಾ ಹೊರಡೋಣ. ಮಚ್ಚ, ಇವಾಗ ನಾವು ಕೊಟ್ಟಿರೋ ಪರ್ಫಾರ್ಮೆನ್ಸ್ಗೆ ಟೈಟಲ್ ಏನು? ಟೈಟಲಾ?
ಅರ್ಜುನ್, ಈ ರವಿ ಹಂಗೆ ಎಥಿಕಲ್ ಹಾಕಿಂಗ್ನ ಫಿಂಗರ್ ಟಿಪ್ಸಲ್ಲಿ ಇಟ್ಕೊಂಡಿದ್ದಾನೆ. ಯಾರ ಹತ್ರ ಕಲ್ತ್ಕೊಂಡ ಅದಲ್ಲ ಅವನು? ಅವನಿಗೆ ಚಿಕ್ಕ ವಯಸ್ಸಿಂದನೂ ಎಥಿಕಲ್ ಹ್ಯಾಕಿಂಗ್ ಮೇಲೆ ತುಂಬ ಇಂಟ್ರೆಸ್ಟ್ ಇದೆ. ನಾನು ಮತ್ತು ಮಣಿ ಕೆನಡಾಗೆ ಹೋದಾಗ ನನ್ನ ಫ್ರೆಂಡ್ ಅಲೆಕ್ಸ್ ಅನ್ನೋನಿಗೆ ಪರಿಚಯ ಮಾಡಿಕೊಟ್ಟೆ. ಅವನು ಎಥಿಕಲ್ ಹ್ಯಾಕಿಂಗ್ನ ಫಿಂಗರ್ ಟಿಪ್ಸಲ್ಲಿ ಇಟ್ಕೊಂಡಿದ್ದ. ಹಾಗೆ ಇವನು ರವಿ ಕೂಡ ಎಥಿಕಲ್ ಹ್ಯಾಕಿಂಗ್ನ ಕಲ್ತ್ಕೊಂಡ. ಆವಾಗ್ಲಿಂದಾನೇ ಅವನು ಮಾಸ್ಟರ್ ಆದ. ಸರಿ, ನಿನ್ನ ಹತ್ರ ಕೇಳ್ಬೇಕು ಅನ್ಕೊಂಡಿದ್ದೆ. ಯಾಕೆ ಯಾವಾಗಲೂ ಮನಿ ಮೇಲೆ ಕೋಪ ಬೀಳ್ತೀಯಾ? ಒಂಥರ ರೂಢಾಗೆ ಮಾತಾಡ್ತೀಯಾ? ಯಾಕಂಗೆ? ನನ್ನ ತಮ್ಮ ಮೇಲೆ ಯಾಕೆ ದ್ವೇಷ ಅಂತ ಕೇಳ್ದೆ ತಾನೆ? ನನಗೆ ಅವನ ಮೇಲೆ ದ್ವೇಷ ಆಗಲಿ ಕೋಪ ಆಗಲಿ ಏನೂ ಇಲ್ಲ ರಾಮ್. ಜಸ್ಟ್ ಕನ್ಸರ್ನ್ ಅಷ್ಟೇ. ಅವ್ನು ಮಾಡೋ ಕೆಲವು ಕೆಲಸಗಳು ನನಗೆ ಕೋಪ ಬರ್ಸತ್ತೆ. ನಮ್ಮ ತಂದೆ ಹೆಸರಿಟ್ಕೊಂಡು, ನಮ್ಮ ತಂದೆ ದುಡ್ಡಿಟ್ಕೊಂಡು ಮಾಡಬಾರ್ದಾಗಿರೋ ಕೆಲಸಗಳನ್ನೆಲ್ಲ ಮಾಡ್ತಾನೆ. ಮುಖ್ಯವಾಗಿ ನಮ್ಮ ತಾಯಿ ಸಾವಿಗೂ ಕೂಡ ಅವನೇ ಕಾರಣ ರಾಮ್. ಅದೇಂಗೆ? ನಿಮ್ಮ ತಾಯಿ ಆಟೋ ಅಟ್ಯಾಕಲ್ತಾನೆ ತೀರ್ಕೊಂಡಿದ್ದು, ಅವನ ಹೆಂಗೆ ಕಾರಣ ಆಗ್ತಾನೆ? ನಮ್ಮ ತಾಯಿ ಸಾಯಕ್ಕೆ ಒಂದು 10 ನಿಮಿಷಕ್ಕೆ ಮುಂಚೆ ಅವನು ನನಗೆ ಅಥವಾ ನಮ್ಮ ತಂದೆಗೆ ಹೇಳಿದಿದ್ರೆ ಇಷ್ಟೊತ್ತಿಗೆ ನಮ್ಮಮ್ಮ ನಮ್ಮ ಅಪ್ಪ ಅವನು ಮಾಡಿದ ಒಂದೇ ಒಂದು ನೆಗ್ಲಿಜೆನ್ಸಿಯಿಂದ ಇವತ್ತು ನಾವು ಕಳ್ಕೊಂಡ್ವಿ. ಸರಿ ಬಿಡು, ಏನೋ ಆಗ್ಬಾರ್ದಾಗಿರೋದು ಆಗ್ಬಿಟ್ಟಿದೆ. ಒಂದಿನ ಅವನು ಸರಿಯಾಗಿ ಬರ್ತಾನೆ. ಸರಿ ರಾಮ್, ಟೈಮ್ ಆಯಿತು. ನನ್ನ ಫ್ರೆಂಡ್ ಒಬ್ಬಂದು ರಿಸೆಪ್ಷನ್ ಇದೆ, ಅದನ್ನು ಅಟೆಂಡ್ ಮಾಡಿ ಹಾಗೆ ಮನೆಗೆ ಹೋಗ್ತೀನಿ. ಮೊಬೈಲ್ ಬೇರೆ ಮನೇಲೇ ಇದೆ. ಅರ್ಜುನ್, ಅಕೌಂಟ್ಗೆ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ ತಾನೆ? ನೀನೇನು ಟೆನ್ಷನ್ ಮಾಡ್ಕೊಬೇಡ ರಾಮ್. ರವಿ ಟ್ರಾನ್ಸ್ಫರ್ ಮಾಡಿದಾನೆ ತಾನೆ, ಟ್ರಾನ್ಸ್ಫರ್ ಆಗಿರತ್ತೆ. ಇಷ್ಟು ಕಷ್ಟಪಟ್ಟು ಕ್ರಿಯೇಟ್ ಮಾಡಿರುವ ನೆಟ್ವರ್ಕ್ನ ಅವರಿಬ್ರು ಅಷ್ಟು ಸುಲಭವಾಗಿ ನಾಶ ಮಾಡ್ತಾರ? ಆದರೆ ಅವರಿಬ್ರಿಗೆ ಏನು ಗೊತ್ತು, ನೀವಿಬ್ರು ನನ್ನ ಟೀಮ್ ಅಂತ. ಇವಾಗ ಅವರಿಬ್ಬರಿಗೆ ನಮ್ಮ ವಿಷಯ ಗೊತ್ತಾಗ್ಬಿಟ್ಟಿದೆ. ಅವರಿಬ್ಬರನ್ನ ನಮ್ಮ ಟೀಮ್ಗೆ ಸೇರಿಸ್ಕೋಬೇಕು. ಜಾನ್, ನೀನು ಅಂದ್ಕೊಂಡಿರೋ ಥರ ಅವರಿಬ್ಬರನ್ನು ಅಷ್ಟು ಈಸಿಯಾಗಿ ಯಾಮಾರಿಸೋದಕ್ಕಾಗೋದಿಲ್ಲ. ನಮ್ಮಣ್ಣ ಅರ್ಜುನ್ ಅವನ್ನ ಎಮೋಷ್ನಲ್ ಆಗಿ ಹೆಂಗೋ ಬ್ಲ್ಯಾಕ್ ಮೇಲ್ ಮಾಡ್ಬೋದು. ಆದರೆ ಅವನ ಜೊತೆಗಿರ್ತಾನಲ್ಲ ರಾಮ್, ಅವನ್ನ ಯಾಮಾರಿಸೋದಕ್ಕೆ ಆಗೋದಿಲ್ಲ. ಅವನ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕು. So if anything go beyond our hands, we must not even hesitate to kill them. I am ready. Who's with me? I am already on it. ಹೇಳಮ್ಮ. ಇವಾಗ ಬಂದೆ ಮನೆಗೆ. ಆಯಿತು, ನಿಂದು? ಏನು ಅರ್ಜುನ್ ಕಾಲ್ ಮಾಡ್ತಿದ್ದಾನೆ? ಸರಿರಮ್ಮ, ನಿಂಗೆ ಮತ್ತೆ ಕಾಲ್ ಮಾಡ್ತೀನಿ. ಏನು ಅರ್ಜುನ್, ಏನು ಮಾಡ್ತಿದ್ಯಾ? ರಾಮ್, ನಮ್ಮ ಅಕೌಂಟ್ಗೆ ಅಮೌಂಟ್ ಟ್ರಾನ್ಸ್ಫರ್ ಆಗಿಲ್ಲ. ನಂಗೆ ಯಾಕೋ ಅವ್ರು 3 ಜನ ನಮ್ಮನ್ನ ಯಾಮರ್ಸ್ಬಿಟ್ಟಿದ್ದಾರೆ ಅನ್ನಿಸ್ತಿದೆ. ಅಮೌಂಟ್ ಟ್ರಾನ್ಸ್ಫರ್ ಆಗಿಲ್ವಾ? ರವಿಗೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಿದೆ. ಇನ್ನು ಮಣಿ ಅವನಿಗೂ ಫೋನ್ ಮಾಡಿದ್ರು ಸ್ವಿಚ್ ಆಫ್ ಬರ್ತಿದೆ. ರಾಮ್, ನನಗೊಂದು ಹೆಲ್ಪ್ ಮಾಡಬೇಕು. ಏನು ಹೇಳ್ಬೇಕು ಹೇಳೋ? ನನ್ನ ಫ್ರೆಂಡ್ ಅವನೇ ಅರ್ಜುನ್. ಚಿಕ್ಕ ವಯಸ್ಸಿಂದ ಪ್ರತಿ ವಿಷಯಕ್ಕೂ ಹೊಡಿತಾನೇ ಇದ್ದಾನೆ.
ಮೆಂಟಲ್ ಟಾರ್ಚರ್ ಕೊಡ್ತಿದ್ದಾನೆ. ನಾವು ಯಾರು ಹೇಳಿದ್ರು ಕೇಳಲ್ಲ, ಕೇಳ್ತಾನೂ ಇಲ್ಲ. ನಿನ್ನ ಬೆಸ್ಟ್ ಫ್ರೆಂಡ್ ಆಗಿರೋದಕ್ಕೆ ನಿನ್ನ ಮಾತ್ರ ಕೇಳ್ತಾನೆ. ಸೊ ಅದಕ್ಕೆ ದಯವಿಟ್ಟು ಅವನ ಹತ್ರ ಹೇಳಿ ಒಳ್ಳೆ ಅಣ್ಣನ ಥರ ಬಿಹೇವ್ ಮಾಡೋಕ್ಕೆ ಹೇಳು ಪ್ಲೀಸ್. ಇನ್ಮೇಲೆ ಆಟ ಶುರು.